ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ದಿನ ನಾವು ನೋಡುವಂಥದ್ದು ಪಾರ್ಟಿಷನ್ ಡೀಡ್ ಅಂತ. ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಈ ಪಂಚಾಯಿತಿ ಪಾರಿಕತ್ ಅನ್ನೋ ಒಂದು ಪದೇ ಪದೇ ಕೇಳ್ತೀವಿ. ಅದೇನಪ್ಪ ಅಂತಂದರೆ, ನಮ್ಮ ಈ ಕುಟುಂಬದಲ್ಲಿ ಯಾವುದೇ ರೀತಿ ಆಸ್ತಿ ವಿಭಾಗ ಆದಾಗ ಎಲ್ಲ ಕುಟುಂಬದ ಸದಸ್ಯರು ಒಬ್ಬ ಹಿರಿಯರ ಮುಂದೆ, ಊರಿನ ಹಿರಿಯರು ಇರ್ಬೋದು ಅಥವಾ ನಮ್ಮ ಮನೆ ಹಿರಿಯರ ಮುಂದೆ ಕೂತ್ಕೊಂಡು ಈ ಆಸ್ತಿನ ಏನು ಪಾಲು ಮಾಡ್ಕೋತಾರೆ ಅದಕ್ಕೆ ಈ ಪಂಚಾಯಿತಿ ಪಾರಿಕತ್ ಅಂತ ಹೇಳ್ತೀವಿ. ಹಿಂದೆ ಈ ಆಸ್ತಿ ಭಾಗ ಆದಾಗ ಅದನ್ನು ನೋಂದಣಿ ಮಾಡುವ ಒಂದು ಅಭ್ಯಾಸ ಇರಲಿಲ್ಲ. ಆದರೆ ಈಗ ನಾವು ಅದನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತ ಹೇಳ್ತೀವಿ. ಈ ಪಂಚಾಯಿತಿ ಪಾರಿಕತ್ ಅಂದಾಗ ಆ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಯಾರ್ಯಾರಿಗೆ ಯಾವ್ಯಾವ ಆಸ್ತಿ ಸೇರುತ್ತೆ, ಯಾವ್ಯಾವ ಹೆಣ್ಮಕ್ಳಿಗೆ ಯಾವ ರೀತಿ ದುಡ್ಡು ಅಥವಾ ಇನ್ನಿತರ ಚಿನ್ನ ಬೆಳ್ಳಿ ಸೇರುತ್ತೆ ಅದೆಲ್ಲ ದಾಖಲೆ ಮಾಡ್ತೀವಿ. ಅದರಿಂದ ಅವರು ಅದ್ರ ಮಾಲೀಕರಾಗೋದಕ್ಕೂ ಅನುಕೂಲ ಆಗುತ್ತೆ. ಮುಂದೆ ಸರ್ಕಾರದ ದಾಖಲೆಗಳಲ್ಲಿ ಕೂಡ ಅವರು ಮಾಲೀಕರು ಅಂತ ಪ್ರೂಫ್ ಮಾಡೋದಕ್ಕೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಈ ಪಂಚಾಯಿತಿ ಪಾರಿಕತ್ ಅನ್ನೋದು ಈಗ ಪಾರ್ಟಿಷನ್ ಡೀಡ್ ಅಂತ ಕೂಡ ಹೇಳ್ತೀವಿ. ಇದು ಕಂಪಲ್ಸರಿ ರಿಜಿಸ್ಟರಬಲ್ ಡಾಕ್ಯುಮೆಂಟು. ಪಾರ್ಟಿಷನ್ ಡೀಡ್ ಅಂದಾಗ ಎಲ್ಲ ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಮುಂದೆ ಹೋಗಿ ಆ ಪಾರ್ಟಿಷನ್ ಡೀಡನ್ನು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೋತೀವಿ. ಅದರಲ್ಲಿ ಯಾವ ವ್ಯಕ್ತಿಗಳು, ಅವರ ಏನು ಸಂಬಂಧ, ಅವರ ಹಕ್ಕು ಏನು, ಅವರಿಗೆ ಬಂದಂಥ ಪ್ರಾಪರ್ಟಿಗಳು ಯಾವುದಾವುದಂತ ಸಂಪೂರ್ಣ ವಿವರಗಳನ್ನು ಒಳಗೊಂಡಂಥ ಈ ಪಾರ್ಟಿಷನ್ ಡೀಡನ್ನ ನಾವು ಸಬ್ ರಿಜಿಸ್ಟ್ರಾರ್ ಮುಂದೆ ತೊಗೊಂಡೋಗಿ ರಿಜಿಸ್ಟರ್ ಮಾಡ್ತೀವಿ. ನಂತರ ಆ ಯಾವ್ಯಾವ ಆಸ್ತಿ ಪಡಿತಾರೋ ಅವರು ಸಂಪೂರ್ಣ ಮಾಲೀಕರಾಗ್ತಾರೆ. ಈಗ 10 ಜನ ಇರೋದಕ್ಕೆ ಈ ಪಾರ್ಟಿಷನ್ ಡೀಡನ್ನ ನಾವು ಕಾಪಿಗಳಲ್ಲಿ ಮಾಡ್ತೀವಿ. ಒರಿಜಿನಲ್ ಮತ್ತು ಕಾಪಿಗಳಂತ ಮಾಡಿ ಅವರಿಗೆ ಕೊಡ್ತೀವಿ. ಹಾಗಾಗಿ ಆ ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ರೀತಿ ವ್ಯವಹಾರಗಳಿಗೆ ಆ ಡಾಕ್ಯುಮೆಂಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಪಾರ್ಟಿಷನ್ ಡೀಡ್ ಮೂಲಕ ಬಂದಿರೋ ಆಸ್ತಿಗಳಿಗೆ ಅವರು ಸಂಪೂರ್ಣ ಮಾಲೀಕರಾಗಿರ್ತಾರೆ. ಯಾವುದೇ ರೀತಿ ಕೂಡ ಅದರ ಜೊತೆ ಅವರು ವ್ಯವಹಾರ ಮಾಡ್ಕೊಳ್ಬೋದು. ಇನ್ನಷ್ಟು ವಿಚಾರಗಳನ್ನು ನಾಳೆ ತಿಳಿಯೋಣ.